ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನು ಕೆಲವು ದಿನಗಳಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ ಮತ್ತು ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಶುರುವಾಗ್ತಾ ಇದೆ. ಈ ಸೇಲ್ ಟೈಮಲ್ಲಿ ನಾವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಎಷ್ಟೋ ಸಲ ಈ ವೆಬ್ಸೈಟ್ಗಳು ಸೇಲ್ಗಿಂತ ಮುಂಚೆ ಪ್ರೈಸನ್ನು ಜಾಸ್ತಿ ಮಾಡಿ ಸೇಲ್ ಟೈಮಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಯಾಮಾರಿಸ್ಬಿಡ್ತಾರೆ. ಸೊ ನಾನಿವತ್ತು ನಿಮಗೆ ಒಂದು ಹೊಸ ಟೂಲ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ಆ್ಯಕ್ಚುಲಿ ಇದೇನು ಹೊಸ ಟೂಲ್ ಏನೂ ಅಲ್ಲ. ನಾನು ಪರ್ಸ್ನಲಿ ಸುಮಾರು 11 ವರ್ಷಗಳಿಂದ ಈ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಬೈ ಹಟ್ಕೆ ಅಂತ. ಇದೊಂದು ಬ್ರೌಸರ್ ಎಕ್ಸ್ಟೆನ್ಷನ್ ಆಯಿತಾ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ನೀವು ನಿಮ್ಮ PC ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ಒಂದು ಎಕ್ಸ್ಟೆನ್ಷನ್ನ ನಿಮ್ಮ ಬ್ರೌಸರ್ಗೆ ಇನ್ಸ್ಟಾಲ್ ಮಾಡ್ಕೊಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೈಸ್ ಹಿಸ್ಟ್ರಿ ಆ್ಯಂಡ್ ಟ್ರ್ಯಾಕರ್ ಸ್ಪೆಂಡ್ ಲೆನ್ಸ್ ಬೈ ಹಟ್ಕೆ ಅಂತ, ಆಯ್ತಾ. ಈ ಒಂದು ಎಕ್ಸ್ಟೆನ್ಷನ್ ಲಿಟ್ರಲಿ ಎಲ್ಲ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ಕೆಲಸವನ್ನು ಮಾಡುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಅಜಿಯೋ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೀಗ ಅಮೆಝಾನಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 5G ಸ್ಮಾರ್ಟ್ಫೋನ್ ಓಪನ್ ಮಾಡಿದ್ದೀನಿ. ನಾನು ಈ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ ಮೇಲೆ ನನಗೆ ಈ ರೀತಿ ಕೆಲವೊಂದು ಐಕಾನ್ಗಳು ತೋರಿಸುತ್ತಾ, ಆಯ್ತಾ. ಪ್ರೈಸ್ ಹಿಸ್ಟ್ರಿ, ಪ್ರೈಸ್ ಅಲರ್ಟು ಮತ್ತು ಸ್ಪೆಂಡ್ ಲೆನ್ಸ್ ಅಂತ. ನಾನು ಪ್ರೈಸ್ ಹಿಸ್ಟ್ರಿ ಫಸ್ಟ್ ತೋರಿಸ್ತೀನಿ, ಆಯ್ತಾ. ಇದೇನಪ್ಪ ಅಂದರೆ ಪ್ರೈಸ್ ಗ್ರಾಫನ್ನು ನಮಗೆ ತೋರಿಸುತ್ತೆ. ಕಳೆದ ಒಂದು ವರ್ಷದಲ್ಲಿ ಈ ಸ್ಮಾರ್ಟ್ಫೋನ್ ಎಷ್ಟು ರೂಪಾಯಿಗೆ ಸೇಲ್ ಆಗ್ತಾ ಇತ್ತು ಅಂತ. ಇದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ ಎಷ್ಟು ಕಡಿಮೆ ಆಗಿತ್ತು ಇದಕ್ಕಿಂತ ಮುಂಚೆ, ಈಗ ಎಷ್ಟಿದೆ ಅಂತ ಕಂಪೇರ್ ಮಾಡ್ಕೊಬೋದು, ಆಯಿತಾ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕಳೆದ ಒಂದು ವರ್ಷದಲ್ಲಿ ಲಾಂಚ್ ಆದಾಗ 40,000 ರೂಪಾಯಿ ಇತ್ತು. ಮಾರ್ಚ್ ತಿಂಗಳಲ್ಲಿ 33,999 ರೂಪಾಯಿ ಆಗಿತ್ತು. ಜೂನಲ್ಲಿ 26,000 ರೂಪಾಯಿ ಆಗಿತ್ತು. ಈಗ ನೋಡ್ಬೋದು ಆ್ಯಕ್ಚುಲಿ ಕಡಿಮೆ ಆಗಿದೆ. 24,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಸೇಲಿಗಿದೆ. ಮತ್ತು ನಾವಿದರಲ್ಲಿ ಆವ್ರೇಜ್ ಪ್ರೈಸನ್ನು ಕೂಡ ಚೆಕ್ ಮಾಡ್ಬೋದು. ಟೋಟಲ್ ಆವ್ರೇಜ್ ಪ್ರೈಸ್ ಎಷ್ಟಿದೆ, ಹೈಯೆಸ್ಟ್ ಪ್ರೈಸ್ ಎಷ್ಟಿತ್ತು, ಲೋಯೆಸ್ಟ್ ಎಷ್ಟು ರೂಪಾಯಿಗೆ ಬಂದಿತ್ತು, ಎಲ್ಲದನ್ನು ಕೂಡ ನೋಡ್ಬೋದು. ಮತ್ತು ಪ್ರಾಬಬಿಲಿಟಿ ಅಂದರೆ ಫ್ಯೂಚರ್ನಲ್ಲಿ ಈ ಫೋನ್ನ ಬೆಲೆ ಕಡಿಮೆ ಆಗ್ಬೋದಾ, ಎಷ್ಟು ಚಾನ್ಸ್ ಇದೆ ಅಂತ ಅದನ್ನು ಕೂಡ ನಮ್ಗೆ ಇದರಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಪ್ರೈಸ್ ಅಲರ್ಟ್, ಆಯಿತಾ. ನೀವು ಬೇಕಾದರೆ ಅಲರ್ಟನ್ನು ಸೆಟ್ ಮಾಡ್ಬೋದು. ಈ ಫೋನು 20,000 ರೂಪಾಯಿ ಬಂದಾಗ ನನಗೆ ನೋಟಿಫೈ ಮಾಡುವಂತ. ನೀವು ಅದನ್ನು ಸೆಟ್ ಮಾಡಿದ್ರೆ ಈ ಫೋನ್ನ ಬೆಲೆ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ನೋಟಿಫೈ ಮಾಡುತ್ತಾ, ಆಯಿತಾ. ಸೊ ಆ ಟೈಮಲ್ಲಿ ನೀವು ಆ ಫೋನ್ನ ಪರ್ಚೇಸ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರು. ನೆಕ್ಸ್ಟು ಪ್ರೈಸನ್ನು ಕಂಪೇರ್ ಮಾಡುವಂಥ ಫೀಚರ್ ಕೂಡ ಇದೆ. ಸೊ ನೋಡ್ತಾ ಇದ್ದೀರಾ ಮೇಲ್ಗಡೆ, ಇದೇ ಫೋನು ಬೇರೆ ವೆಬ್ಸೈಟ್ಗಳಲ್ಲಿ ಎಷ್ಟು ರೂಪಾಯಿಗೆ ಸೇಲ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ಸೊ ಅಮೆಝಾನಲ್ಲೇ ಬೇರೆ ಸೆಲ್ಲರಿಂದ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ, ಕ್ರೋಮಾದಲ್ಲಿ ಎಷ್ಟಿದೆ, ಸ್ಯಾಮ್ಸಂಗ್ ಅವ್ರ ವೆಬ್ಸೈಟಲ್ಲಿ ಎಷ್ಟಿದೆ, ವಿಜಯ್ ಸೇಲ್ಸಲ್ಲಿ ಎಷ್ಟಿದೆ, ಜಿಯೋ ಮಾರ್ಟಲ್ಲಿ ಎಷ್ಟಿದೆ, ರಿಲಯನ್ಸ್ ಡಿಜಿಟಲ್ ಎಷ್ಟಿದೆ, ಲಿಟ್ರಲಿ ಎಲ್ಲ ವೆಬ್ಸೈಟನ್ನು ನೋಡ ಕಂಪೇರ್ ಮಾಡಿ ನಿಮಗೆ ಯಾವುದರಲ್ಲಿ ತುಂಬ ಕಡಿಮೆಗೆ ಸಿಗ್ತಾ ಇದೆ ಅಂತ ನಮ್ಗೆ ಇದರಲ್ಲೇ ತೋರಿಸ್ಬಿಡುತ್ತೆ, ಆಯಿತಾ. ಕ್ರೇಜಿ ಫೀಚರ್. ಇದು ಬರೀ ಅಮೆಝಾನ್ ಅಷ್ಟೇ ಅಲ್ಲ, ಈವನ್ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಮಿಂತ್ರಾದಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇನ್ನೊಂದು ತೋರಿಸ್ತೀನಿ, ನೋಡ್ತಾ ಇದ್ದೀರಾ JBL ವೈಬ್ ಅಂತ. ಇದರಲ್ಲೂ ಕೂಡ ನಾವು ಪ್ರೈಸ್ ಗ್ರಾಫನ್ನು ನೋಡ್ಕೊಬೋದು. ಒಂದು ವರ್ಷದಲ್ಲಿ ಅಂಥ ಮೂವ್ಮೆಂಟ್ ಏನೂ ಇಲ್ಲ ನೋಡಿ. ನಾರ್ಮಲಿ 2,500 ರೂಪಾಯಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ನೋಡಿ 2,000 ರೂಪಾಯಿಗೆ ಅವೈಲಬಲ್ ಇದೆ. ಈವನ್ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಸೊ ಇದರಲ್ಲೂ ಕೂಡ ಸೇಮ್ ನೋಡ್ತಾ ಇದ್ದೀರಾ. ಸೊ ಐಫೋನ್ 15 ಸೊ ಸ್ಟಾರ್ಟಿಂಗು ಒಂದು ವರ್ಷದ ಮುಂಚೆ ಸೆಪ್ಟೆಂಬರ್ನಲ್ಲಿ 65,000 ರೂಪಾಯಿ ಇತ್ತು. ಮಾರ್ಚ್ನಲ್ಲಿ 65,000 ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಈ ಸೇಲ್ ಟೈಮಲ್ಲಿ ನೋಡಿ. 60,000 ರೂಪಾಯಿಗೆ ಅವೈಲಬಲ್ ಇದೆ. ಮೋಸ್ಟ್ಲಿ ಸೇಲ್ ಶುರುವಾದಾಗ ಇನ್ನೂ ಕಡಿಮೆ ಆಗುತ್ತೆ. ಸೊ ಆ ರೀತಿ ನೀವು ಪ್ರೈಸ್ನ ಕಂಪೇರ್ ಮಾಡ್ಬೋದು. ಬೇರೆ ವೆಬ್ಸೈಟಲ್ಲಿ ಎಷ್ಟಿದೆ ಅಂತ ನೋಡ್ಬೋದು. ಎಲ್ಲದನ್ನು ಕೂಡ ಮಾಡ್ಕೊಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಲುಕ್-ಅಲೈಕ್ ಅಂತ, ಆಯಿತಾ. ನೋಡಿ ಮಿಂತ್ರಾದು ಒಂದು ಪ್ರಾಡಕ್ಟ್ ಓಪನ್ ಮಾಡಿದ್ದೀನಿ, ಅಶ್ಪಪೀಸಿಂದ ಒಂದು ಶೂ. ಇದರಲ್ಲಿ ನಮಗೆ ಲುಕ್-ಅಲೈಕ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಇದೇ ರೀತಿ ಕಾಣುವಂಥ ಬೇರೆ ಬ್ರ್ಯಾಂಡಿನ ಶೂನ ಕೂಡ ನಮ್ಗೆ ಇದ್ರಲ್ಲಿ ಸಜೆಸ್ಟ್ ಮಾಡುತ್ತೆ. ನೋಡ್ತಾ ಇದ್ದೀರಾ, ನಾನು ನೋಡ್ತಿದ್ದೆ ಅಶ್ಪಪೀಸು. ಸೇಮ್ ನಮಗೆ ಮೆಟ್ರೋ ಬ್ರ್ಯಾಂಡಲ್ಲೂ ಕೂಡ ಶೂ ಕಾಣ್ತಾ ಇದೆ. ಮೋಚಿ ಅಂತ ಯಾವುದೋ ಬ್ರ್ಯಾಂಡ್, ಅದರಲ್ಲೂ ಕೂಡ ಸೇಮ್ ಇದೇ ರೀತಿ ಕಾಣುವಂಥ ಶೂ ಇದೆ. ಸೊ ಅದನ್ನೆಲ್ಲ ನಮಗೆ ಸಜೆಸ್ಟ್ ಮಾಡುತ್ತೆ. ನಮಗೆ ಆ ಬ್ರ್ಯಾಂಡಲ್ಲಿ ಪ್ರೈಸ್ ಕಡಿಮೆ ಅನ್ನಿಸ್ತು ಅಂದರೆ ಇಲ್ಲಿ ಜಸ್ಟ್ ಇದನ್ನು ಪ್ರೆಸ್ ಮಾಡೋ ಮುಖಾಂತರ ನಾವು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಬೇಕಾದ್ರೆ ನಾವು ಪರ್ಚೇಸನ್ನು ಮಾಡ್ಬೋದು. ನೋಡಿ ಮಿಂತ್ರಾದಲ್ಲೂ ಕೂಡ ನಮಗೆ ಪ್ರೈಸ್ ಕಂಪ್ಯಾರಿಸನ್ನ ತೋರಿಸ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ನೋಡಿ ನಾನೀಗ ಈ ಶೂನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಶ್ಪಪೀಸಿಂದು. ಇದರಲ್ಲಿ ನಮಗೆ ಇಲ್ಲಿ ನೋಡಿ ಆಟೋ ಕೂಪನ್ಸ್ ಅಂತ ಒಂದು ಆಪ್ಷನ್ ಬಂತು. ಇದನ್ನು ಅಪ್ಲೈ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವೈಲಬಲ್ ಇರುವಂಥ ಎಲ್ಲ ಕೂಪನ್ಸ್ಗಳನ್ನ ಇದು ಅಪ್ಲೈ ಮಾಡುತ್ತೆ. ಸೊ ನೋಡಿ, ಯಾವುದು ಸದ್ಯಕ್ಕೆ ಕೂಪನ್ ಅಪ್ಲೈ ಆಗಿಲ್ಲ. ಮುಂಚೆ 2,300 ಎಷ್ಟೋ ತೋರಿಸ್ತಾ ಇತ್ತು ನೋಡಿ. ಯು ಗಾಟ್ 250 ಆಫ್ ಅಂತ ಕೆಲವೊಂದು ಕೂಪನ್ಗಳು ಸಿಕ್ತು ನನಗೀಗ. ಸೊ ಲಿಟ್ರಲಿ ಎಲ್ಲ ಅವೈಲಬಲ್ ಕೂಪನ್ಸ್ನ ಇದು ಆಟೋಮೆಟಿಕ್ಕಾಗಿ ಅಪ್ಲೈ ಮಾಡುತ್ತೆ. ಸೊ ಟೋಟಲ್ 65 ಕೂಪನ್ಸ್ಗಳನ್ನ ಇದು ಅಪ್ಲೈ ಮಾಡ್ತು. ಸೊ ನೋಡಿ, ಫಿನಿಶ್. ಸೊ ನಾನೀಗ ಚೆಕ್ ಮಾಡಿದ್ರೆ ನನಗೆ ಈಗ 250 ರೂಪಾಯಿ ಕೂಪನ್ ಸಿಕ್ಕಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಆಟೋಮೆಟಿಕ್ಕಾಗಿ ಅದು ಕೂಪನ್ನ ಅಪ್ಲೈ ಮಾಡಿದೆ. ಇದು ಅದೇ ಹುಡುಕ್ಬಿಟ್ಟು ಮಾಡುತ್ತೆ, ಆಯಿತಾ.
ಸೊ ನಾರ್ಮಲಿ ನಾನಾಗಿ ನೋಡ್ಬೇಕಾದ್ರೆ 2359 ರೂಪಾಯಿ ಇತ್ತು ನೋಡಿ, 250 ರೂಪಾಯಿ ಡಿಸ್ಕೌಂಟ್ ಹೋಗಿ 2129 ರೂಪಾಯಿಗೆ ಈ ಒಂದು ಶೂ ನಾನು ಪರ್ಚೇಸ್ ಮಾಡ್ಬೋದು. ಸೊ ಕೂಪನ್ಸ್ನ ಕೂಡ ಆಟೋಮೆಟಿಕ್ ಆಗಿದ್ದು ಅಪ್ಲೈ ಮಾಡ್ಕೊಳ್ಳುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಡೀಲ್ ಸ್ಕ್ಯಾನರ್ ಅಂತ. ನೀವು ಸರ್ಚ್ ಪೇಜಲ್ಲೇ ಯಾವುದೇ ಪ್ರಾಡಕ್ಟ್ ಪೇಜನ್ನು ಓಪನ್ ಮಾಡ್ದಂಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ನೋಡ್ಬೋದು. ಜಾಸ್ತಿ ಆಗಿದ್ರೆ ರೆಡ್ ಆ್ಯರೋ ತೋರಿಸ್ತಾ ಇರುತ್ತೆ ಮೇಲಕ್ಕೆ, ಕಡಿಮೆ ಆಗಿದ್ರೆ ಗ್ರೀನ್ ಆ್ಯರೋ ಕೆಳಗೆ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಮೌಸ್ ತೊಗೊಂಡೋದ್ರೆ ಸಾಕು, ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಂದು ಆ್ಯಾವ್ರೇಜ್ ಪ್ರೈಸು ಮತ್ತು ಎಷ್ಟು ಕಡಿಮೆ ಆಗಿದೆ ಅಥವಾ ಎಷ್ಟು ಜಾಸ್ತಿ ಆಗಿದೆ ಅಂತ ಪರ್ಸೆಂಟೇಜಲ್ಲಿ ತೋರಿಸುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರ್ ಆಯಿತಾ. ನಾವು ಪ್ರಾಡಕ್ಟ್ ಒಳಗೆ ಹೋಗ್ದಂಗೆ ಅದು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ತಿಳ್ಕೊಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ನನಗೆ ಅನಿಸಿದ್ದು ಸ್ಪೆಂಡ್ ಲೆನ್ಸ್ ಅಂತ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ, ನಾವು ಅಮೆಝಾನು, ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಝೊಮ್ಯಾಟೊ, ಲಿಟ್ರಲಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಅದು ಯಾವುದಾದ್ರೂ ಆಗಿರ್ಬೋದು ಆಯಿತಾ, ಅದರಲ್ಲಿ ನೀವು ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೀರಾ ಅನ್ನೋದನ್ನು ಕೂಡ ಇದು ತೋರಿಸುತ್ತೆ. ಮತ್ತು ನೆಟ್ಫ್ಲಿಕ್ಸನ್ನು ಓಪನ್ ಮಾಡಿದ್ರೆ ಅದರಲ್ಲಿ ನೀವು ಕಳೆದ ಕೆಲವು ದಿನಗಳಲ್ಲಿ ಏನೆಲ್ಲ ವಾಚ್ ಮಾಡಿದ್ದೀರಾ, ಯಾವ ಸೀರೀಸ್ ವಾಚ್ ಮಾಡಿದ್ದೀರಾ, ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ದೀರಾ ಎಲ್ಲದನ್ನು ಕೂಡ ತೋರಿಸುತ್ತೆ. ನೋಡಿ ಆಟೋಮೆಟಿಕ್ಕಾಗಿ ಆರ್ಡರ್ ಸಿಗೋಯ್ತು. ಸೊ ಇದಕ್ಕೆ ಅನಲೈಸ್ ಕೊಟ್ಟೆ ಅಂತ ಅಂದರೆ ನಾನು ನನ್ನ ಆರ್ಡರ್ ಹಿಸ್ಟ್ರಿಯನ್ನು ಚೆಕ್ ಮಾಡಿ ನಾನು ಎಷ್ಟು ದುಡ್ಡನ್ನು ಸ್ಪೆಂಡ್ ಮಾಡಿದ್ದೀನಿ ಅಂತ ತೋರಿಸುತ್ತೆ. ನೋಡಿ ಅನಲೈಸ್ ಮಾಡ್ತಾ ಇದೆ. ನಾನು ಟೋಟಲ್ ಸ್ಪೆಂಡು 119 ಆರ್ಡ್ರ್ಗಳಲ್ಲಿ 14 ಲಕ್ಷ ಸ್ಪೆಂಡ್ ಮಾಡಿದ್ದೀನಂತೆ. ಡೈರೆಕ್ಟಾಗಿ ಅವ್ರ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ, ಇಲ್ಲಿ ತೋರಿಸುತ್ತೆ ನಂದು ಆಯಿತಾ ಕಂಪ್ಲೀಟಾಗಿ. ಸೊ ನೋಡ್ತಾ ಇದ್ದೀರಾ, ನಂದು ಅಮೆಝಾನಲ್ಲಿ ಸ್ಪೆಂಡ್ ಆಗಿದೆ, ಫ್ಲಿಪ್ಕಾರ್ಟಲ್ಲಿ, ಝೊಮ್ಯಾಟೋನಲ್ಲಿ 3,80,000 ಸ್ಪೆಂಡ್ ಮಾಡಿದ್ದೀನಿ. ಸೊ ಅದೇ ರೀತಿ ಮಿಂತ್ರಾ, ಅಜಿಯೋ, ನೈಕಾ ಈ ರೀತಿ ಎಲ್ಲ ವೆಬ್ಸೈಟ್ಗಳಿಂದನೂ ಕೂಡ ನನ್ನ ಡಾಟಾವನ್ನು ಇದು ತಗೊಳುತ್ತಾ ಆಯಿತಾ. ಸೊ ಎಷ್ಟು ದುಡ್ಡನ್ನು ಸ್ಪೆಂಡ್ ಮಾಡಿದ್ದೀನಿ ಅಂತ, ಇದಕ್ಕೆ ಸ್ಪೆಂಡ್ ಲೆನ್ಸ್ ಅಂತ ಕರೀತಾರೆ ಆಯಿತಾ ಬೈ ಅಡ್ಕೆನವರು. ಸೊ ಈ ರೀತಿ ಎಲ್ಲ ಫೀಚರ್ಗಳಿದೆ. ಸೊ ನೀವು ಈ ಒಂದು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಬ್ರೌಸರ್ನಲ್ಲಿ ಇದನ್ನು ಚೆಕ್ ಮಾಡ್ಕೊಳ್ಳಿ, ಮುಂಚೆ ಎಷ್ಟಿತ್ತು, ಯಾವುದೇ ಪ್ರಾಡಕ್ಟ್ ಆದರೂ ಆಗಿರಲಿ ಆಯಿತಾ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಇದು ಆ್ಯಕ್ಚುಲಿ ಕಡಿಮೆ ಆಗಿದೆಯಾ ಈ ಸೇಲ್ ಟೈಮಲ್ಲಿ ಏನು ಅಂತ. ನಂಗನ್ನಿಸ್ತಂಗೆ ಇವ್ರದ್ದೊಂದು ಅಪ್ಲಿಕೇಶನ್ ಸಹ ಇದೆ, ಅದರಲ್ಲೂ ಕೂಡ ಇದೇ ರೀತಿ ಗ್ರಾಫ್ ಎಲ್ಲ ತೋರಿಸುತ್ತೆ. ಈ ಸೇಲ್ ಟೈಮಲ್ಲಿ ಹೆವಿ ಯೂಸ್ ಆಗುವಂಥ ಒಂದು ಟೂಲು, ಪ್ರಾಡಕ್ಟು, ಎಕ್ಸ್ಟೆನ್ಷನ್ನು. ನಾನು ಪರ್ಸ್ನಲಿ 11 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಈ ಸೇಲ್ ಟೈಮಲ್ಲಿ ಪ್ರತಿ ವರ್ಷ ವೀಡಿಯೋ ಮಾಡ್ಕೊಂಬರ್ತೀನಿ. ತುಂಬ ಜನಕ್ಕೆ ಇದರಿಂದ ಯೂಸ್ ಆಗಿದೆ, ಚೆಕ್ ಮಾಡಿ ನೋಡಿ ಒಟ್ಟಿಗೆ. ಸೊ ಇದಿಷ್ಟು ಈ ಒಂದು ಎಕ್ಸ್ಟೆನ್ಷನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.